ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಕೇಳ್ಬೋದು, ಯಾಕಿಷ್ಟು ತಡವಾಗಿ ಸೌಜನ್ಯ ಅವರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ಸೌಜನ್ಯ ಅವರ ಸಾವಿನ ಪ್ರಕರಣ ಮುಗಿದೋಗಿ ಭಾಳ ದಿನ ಆಯಿತು, ಎಲ್ಲ ಮೀಡಿಯಾಗಳಲ್ಲಿ ಬಂದರೂ ಕೂಡ ತಾವಿನ್ನೂ ಹೇಳಲೇ ಇಲ್ಲ ಅಂತ. ಯಾಕಂದರೆ ಇಲ್ಲಿ ಸೌಜನ್ಯ ಅನ್ನೋ ಒಂದು ಏನು ಈ ನಮ್ಮ ಪ್ರಕೃತಿಯ ಒಂದು ದೇವತೆ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಸಾವು ನೋವುಗಳು ಆದು ಹೋದು, ಬಟ್ ಈ ಸೌಜನ್ಯನ ಸಾವಿನ ಹಿಂದೆ ಎಂತೆಂಥವರ ಒಂದು ಕೈವಾಡ ಇದೆ, ಎಂತೆಂಥ ಮುಖವಾಡಗಳಿದೆ, ಅದು ಯಾರ್ದಾಗಿದೆ, ಅವ್ರು ಯಾಕೆ ಈ ರೀತಿ ಮಾಡಿದರು, ಆಗಿರೋದನ್ನು ಯಾಕೆ ಮುಚ್ಚಿ ಹಾಕಿದರು, ಮತ್ತು ಯಾಕೆ ಈ ಸಂತೋಷನವನ್ನು ಇದರಲ್ಲಿ ಬಲಿಯಾದ ಅನ್ನೋ ಮುಖಾಂತರ ಇವತ್ತು ಸೌಜನ್ಯಳನ ಒಂದು ಸಾವು ಬಹಳ ದುರಂತ ಅಂತ ಹೇಳ್ಬೋದು ನಾವು. ಬಟ್ ಆ ಸೌಜನ್ಯಳ ಜೊತೆಗೆ ಬಹಳಷ್ಟು ಕಮೆಂಟ್ಗಳು ನೋಡ್ತಾ ಇರ್ತೀವಿ ನಾವು ಬೇರೆ ಬೇರೆ ಇದರಲ್ಲಿ. ಕೆಲವೊಬ್ಬರು ದುಡ್ಡಿಗಾಗಿ ಸೌಜನ್ಯಳನ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಮಾತಾಡ್ತಾರೆ, ಕೆಲವೊಬ್ರು ಹೇಳ್ತಾರೆ ಇಲ್ಲ ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ನಾನು ಸೌಜನ್ಯರ ಬಗ್ಗೆ ಒಂದು ಮಾತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೌಜನ್ಯ ಅನ್ನೋ ಒಂದು ಏನು ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ, ಸೌಜನ್ಯ ಅನ್ನೋ ಒಂದು ಏನು ಶಕ್ತಿ ಅಂತ ಹೇಳ್ತಾ ಇದ್ದೀನಿ, ಆ ಸೌಜನ್ಯ ಅನ್ನೋ ಒಂದು ಏನು ಇವತ್ತು ಎಲ್ಲರ ಬಾಯಲ್ಲಿ ಚರ್ಚೆ ಆಗ್ತಾ ಇದೆ, ಅದು ನಿಜವಾಗ್ಲೂ ಕೂಡ ಇಲ್ಲಿ ಅಂತ್ಯ ಹಾಡಲಿಕ್ಕೆ ಬಂದಿರುವಂಥ ಈ ಸೌಜನ್ಯ, ಯಾರು ಆ ಒಂದು ಸೌಜನ್ಯಳ ಒಂದು ಮೈಯನ್ನು ಮುಟ್ಟಿದ್ದಾರೆ, ಯಾರು ಸೌಜನ್ಯಳನ್ನು ಕೊಂದಿದ್ದಾರೆ, ಅಂಥವರಿಗೆ ದುರ್ಮರಣ ಪ್ರಾಪ್ತಿ ಆಗಲೇನೋ ನಿಟ್ಟಿನಲ್ಲಿ ಆ ದುರ್ಗಾ ಮಾತೆ, ಆ ಮಂಜುನಾಥ ಸ್ವಾಮಿ ಅವಳ ಒಂದು ಮುಖೇನುವಾಗಿ ಈ ಒಂದು ಸಬ್ಜೆಕ್ಟಿಗೆ ಮತ್ತೆ ಬೆಳಕು ಕೊಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಸೌಜನ್ಯ ಅನ್ನೋ ಒಂದು ಹೆಣ್ಣು ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತ ಜಾತಿ ತರೋಕೆ ಇಷ್ಟಪಡಲ್ಲ. ಈ ಹೆಣ್ಣು ಯಾವ ರೀತಿ ಅಂದರೆ, ಹೆಣ್ಣು ನಾವು ತಾಯಿಗೆ ಹೋಲಿಸ್ತೀವಿ, ತಂಗಿಗೆ ಹೋಲಿಸ್ತೀವಿ, ಮಕ್ಕಳಿಗೆ ಹೋಲಿಸ್ತೀವಿ. ಹೆಣ್ಣು ಅಂದರೆ ಬಹಳಷ್ಟು ಸಬ್ಜೆಕ್ಟ್ಗಳಿಗೆ ನಾವು ಹೆಣ್ಣನ್ನು ಉಪಯೋಗ ಮಾಡ್ತೀವಿ. ಅಂದರೆ ಭೂಮಿ ತಾಯಿಗೆ ಹೆಣ್ಣನ್ನು ಹೋಲಿಸ್ತೀವಿ, ನೀರಿಗೆ ಹೆಣ್ಣನ್ನು ಹೋಲಿಸ್ತೀವಿ. ಹೀಗೆ ಸಾಕಷ್ಟು ರೀತಿಯಲ್ಲಿ ಆ ಹೆಣ್ಣನ್ನು ನಾವು ಒಂದು ವ್ಯಕ್ತಿ ಅಂತ ಹೇಳ್ಬೋದು, ಒಂದು ನಮ್ಮ ಸಮಾಜಕ್ಕೆ ಒಂದು ಸಮಾಜಮುಖಿಯಾಗಿರುವಂಥ ಮುಖ್ಯವಾಹಿನಿಯಲ್ಲಿ ಬರುವಂಥ ಒಂದು ಹೆಣ್ಣಿಗೆ ನಾವು ಮುಖ್ಯ ಸ್ಥಾನ ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಹೆಣ್ಣು ಮಗುವಿಗೆ ಆಗಿರುವಂಥ ಅನ್ಯಾಯಕ್ಕೆ ಇವತ್ತು ಸಿಡಿದೆದ್ದಂಥ ಸಾಕಷ್ಟು ಜನ, ಇವತ್ತು ಗಿರೀಶ್ ಮಟ್ಟೆನವ್ರು ಇರ್ಬೋದು, ಸಮೀರ್ ಇರ್ಬೋದು, ಹೀಗೆ ಅವ್ರ ಫಾಲೋವರ್ಸ್ ಇರ್ಬೋದು, ಸಾಕಷ್ಟು ಜನ ಇದಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಇದಕ್ಕೆ ಪಾಸಿಟಿವ್ ಮತ್ತು ನೆಗೆಟಿವ್ ಬಂದೇ ಬರುತ್ತೆ. ಈ ಪಾಸಿಟಿವ್ ನೆಗೆಟಿವ್ ಮಧ್ಯೆ ಕೆಲವೊಂದು ಸಂವಾದಗಳಾಗ್ತಾ ಇರ್ತವೆ. ನೀನೇನು ನಾನೇನು, ನೀನೇನು, ನೀನು ದುಡ್ಡಿಗೆ ನಿಂತಿದ್ಯಾ, ನೀನು ಅದಕ್ಕೆ ನಿಂತಿದ್ಯಾ, ಇದಕ್ಕೆ ನಿಂತಿದ್ಯಾ, ಇವೆಲ್ಲವೂ ಶೂನ್ಯ. ಆ ಭಗವಂತ ಒಂದು ಮನಸ್ಸು ಮಾಡಿರುವಂಥ ಈ ಸಬ್ಜೆಕ್ಟ್ ಇವತ್ತು ಯಾವ ರೀತಿ ಹೊರಗೆ ಬರ್ತಾ ಇದೆ. ಯಾಕಂದರೆ ಇಲ್ಲಿ ಅನ್ಯಾಯ ಮಾಡಿರುವುದನ್ನು ಯಾರು ಅನ್ಯಾಯ ಮಾಡಿರ್ತಾರೆ ಅವರಿಗೆ ತಕ್ಕ ಶಾಸ್ತಿ ಆಗಲಿ ಎಂದೇ ಇವತ್ತು ಸೌಜನ್ಯಳ ಒಂದು ಕೇಸ್ ಹೊರಗೆ ಬರ್ತಾ ಇದೆ. ಈ ಸೌಜನ್ಯಳಂಥ ಸಾಕಷ್ಟು ಕೇಸ್ಗಳು ಇಲ್ಲಿ ಚರ್ಚೆಗೆ ಬಂದರು. ಆ ಚರ್ಚೆಗೆ ಬಂದರೆ ಆ ಚರ್ಚೆಯಲ್ಲಿ ಆಗಿರುವಂಥ ಕೇಸ್ಗಳಿಗೆ ಮುಕ್ತಿ ಸಿಕ್ಕಿದೆ. ಅಂದರೆ ಅವ್ರಿಗೆ ಎಷ್ಟೋ ಜನಕ್ಕೆ ಶಿಕ್ಷೆ ಆಗಿದೆ. ಆ ಶಿಕ್ಷೆ ಜೊತೆಗೆ ಎಷ್ಟೋ ಜನ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಸೌಜನ್ಯಳ ಒಂದು ಕೇಸ್ ಏನಿದೆ, ಇದು ಮುಕ್ತಿ ಹೊಂದೋದಲ್ಲ, ಇದು ಸ್ವಚ್ಛವಾಗಿ ಭಸ್ಮವಾಗುವಂಥ ಒಂದು ಕೇಸ್ ಅಂತ ಹೇಳ್ಬೋದು. ಇಲ್ಲಿ ಯಾರು ಸೌಜನ್ಯಳಿಗೆ ಅನ್ಯಾಯ ಮಾಡಿದರೆ ಅವರ ಒಂದು ಪರಿಸ್ಥಿತಿ ಅಧೋಗತಿ ಆಗೋದನ್ನು ನಾವ್ಯಾರೂ ತಪ್ಪಿಸಲಾಗಲಾರದು. ಯಾಕಂದರೆ ಶ್ರೀ ಮಂಜುನಾಥ ಸ್ವಾಮಿ, ಇವತ್ತು ನಾವು ಮಂಜುನಾಥ ಸ್ವಾಮಿ ಅಂತೀವಿ, ಮಲ್ಲಿಕಾರ್ಜುನ ಸ್ವಾಮಿ ಅಂತೀವಿ. ಆ ಒಂದು ಈಶ್ವರ ಯಾವ ರೀತಿ ನಾವು ಆ ಮಂಜುನಾಥ ಸ್ವಾಮಿನ ಕರೆದ್ರೂ ಕೂಡ ಆ ಒಂದು ಹೋಗೋದೇ ನಮ್ಮ ಆ ಶಂಭು ಶಿವಶಂಕರನಿಗೆ. ಹಾಗಾಗಿ ಇವತ್ತು ಆ ಒಂದು ಮಂಜುನಾಥ ಸ್ವಾಮಿ ತನ್ನ 3ನೇ ಕಣ್ಣನ್ನು ತೆರೆದಿದ್ದಾನೆ ಅನ್ನೋದಕ್ಕೆ ಸಾಕ್ಷಿನೇ ಈ ಒಂದು ಕೇಸ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಹಿಂದೆನೂ ಸಾಕಷ್ಟು ಜನ ಹೋರಾಟಗಾರರು ಹೋರಾಟ ಮಾಡ್ತಾನೇ ಇದ್ದರು, ಪದೇ ಹೋರಾಟ ಮಾಡಿದರು. ಆದರೂ ಕೂಡ 10 ವರ್ಷಗಳ ಕಾಲ ಗತಿಸಿದರೂ ಕೂಡ ಇದು ಯಾಕೆ ಚರ್ಚೆಯಲ್ಲಿದೆ ಅಂದರೆ, ಪಾಪದ ಕೂಡ ಯಾರ್ಯಾರು ಪಾಪ ಮಾಡಿದರೆ ಅವರು ಕೂಡ ತುಂಬಬೇಕಾದ್ರೆ ಈ ಕಲಿಯುಗದಲ್ಲಿ ಸ್ವಲ್ಪ ಕಾಯಬೇಕು, ಕಾದು ನೋಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಇವತ್ತಿನ ಚರ್ಚೆ ಕೂಡ ನಡೀತಾ ಇದೆ. ಸಾಕಷ್ಟು ವಾಹಿನಿಗಳಲ್ಲಿ ಬರ್ತಾ ಇದೆ. ಅದರಲ್ಲೂ ಕೂಡ ಇವತ್ತೇನು ಸ್ಯಾಟಲೈಟ್ ಚಾನಲ್ಗಳಂತೀವಿ, ಆ ಚಾನಲಲ್ಲಿ ಇದರ ಪ್ರಸಾರ ಕಮ್ಮಿ ಆಗ್ತಾ ಇದೆ. ಯಾಕೆ ಅಂತಂದರೆ ಅಲ್ಲೆಲ್ಲೋ ಬಹಳಷ್ಟು ಜನ ಹೇಳ್ತಾ ಇರ್ತಾರೆ, ಸ್ಯಾಟಲೈಟ್ ಚಾನಲ್ದವರು ದುಡ್ಡಿಗೆ ಮಾರ್ಕೊಂಡಿದ್ದಾರೆ, ಸ್ಯಾಟಲೈಟ್ ಚಾನಲ್ದವರು ಬರ್ತಾ ಇಲ್ಲ, ಅವರ ಬಾಯಿಗೆ ಬೆಣ್ಣೆ ಹಚ್ಚಿದ್ದಾರೆ ಅಂತ ಮಾತಾಡ್ತಾರೆ. ಬಟ್ ಅದು ಸತ್ಯ ಅನ್ನೋ ಸುಳ್ಳು ಅದು ಕಾದು ನೋಡಬೇಕು. ಯಾಕೆಂದರೆ
ಯಾವುದೇ ಒಂದು ಚರ್ಚೆ ಅಂತ ಬಂದಾಗ ಇವತ್ತು ಮುಖ್ಯವಾಹಿನಿಯಲ್ಲಿ ಬರ್ತಾವಿರೋದೆ ಯೂಟ್ಯೂಬ್ ಚಾನಲ್ಸ್. ಈ ಯೂಟ್ಯೂಬರ್ಸ್ ಇವತ್ತು ಏನಂದರೆ ಈ ದೊಡ್ಡ ದೊಡ್ಡ ಚಾನಲ್ಗಳಿಗಿಂತ ಚೆನ್ನಾಗಿ ಇವತ್ತು ಯೂಟ್ಯೂಬ್ ಚಾನಲರ್ಸ್ ಓಡಾಡಿ ಅದನ್ನು ವಿಶೇಷವಾಗಿ ತನಿಖೆ ಮಾಡಿ ಆ ವಿಷಯಗಳನ್ನು ಚರ್ಚೆಗೆ ತಗೊಂಡು ಬಂದು ಇವತ್ತು ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಯೂಟ್ಯೂಬರ್ಸ್ ಇದನ್ನು ಬಿಸ್ನೆಸ್ಸು ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಯೂಟ್ಯೂಬರ್ಸ್ ಇದು ಬಿಸ್ನೆಸ್ ಅಲ್ಲ, ನಾವು ಸತ್ಯಕ್ಕೆ ಜಯ ಸಿಗಲಿ ಅಂತ ಅನ್ನೋ ಯೂಟ್ಯೂಬರ್ಸು ಕೂಡ ಇದ್ದಾರೆ. ಹಾಗಾಗಿ ಈ ಒಂದು ಸೌಜನ್ಯಳ ಬಗ್ಗೆ ಏನು ತಾವೇನೇನು ಹೇಳ್ತೀರಾ ಒಂದು ಕಾಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಮುಂದೆ ಈ ಒಂದು ಸೌಜನ್ಯಳ ಒಂದು ಯಾವ ನಡೆ, ಈ ಕೇಸಿನ ನಡೆ ಯಾವ ರೀತಿ ಇದೆ ಅನ್ನೋದಕ್ಕೆ ನಾವು ನೋಡ್ಕೊಂಬರೋಣ. ಮತ್ತು ಈ ಸೌಜನ್ಯಳಿಗೆ ಒಂದು ನ್ಯಾಯ ಸಿಗಲಿ ಅನ್ನೋ ಮುಖಾಂತರ ಆ ಮಂಜುನಾಥ ಸ್ವಾಮಿಗೆ ನಾವೆಲ್ಲ ಪರಂಪರೆಯಾಗಿ ಬೇಡಿಕೊಂಡು ಈ ಸೌಜನ್ಯಳ ಕೇಸಲ್ಲಿ ಯಾರ್ಯಾರಿದ್ದಾರೆ ಯಾರಿಲ್ವೋ ಅವರೆಲ್ಲರಿಗೂ ಇದ್ದವರಿಗೆ ಶಿಕ್ಷೆ ಆಗಲಿ, ಇಲ್ಲದಿದ್ದವರಿಗೆ ರಕ್ಷಣೆ ಆಗಲಿ ಅನ್ನೋ ಮುಖಾಂತರ ಈ ಒಂದು ಓಪನ್ ಕನ್ನಡ ನ್ಯೂಸ್ ಚಾನಲ್ ತಮ್ಮ ಹತ್ರ ನಾವು ಕೇಳ್ಕೊತಾ ಇದೀವಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಂಜುನಾಥ ಸ್ವಾಮಿ, ಜೈ ಸೌಜನ್ಯ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.